ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಚಾರ್ಟಿಂಗಲ್ಲಿ ಸ್ಕ್ಯಾನರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದಂತ ತಿಳ್ಕೊಳ್ಳೋಣ. ಫಸ್ಟ್ಲಿ ನಾವು ಸ್ಕ್ಯಾನರ್ಸ್ನ ಯಾಕೆ ಕಲಿಬೇಕು ನೋಡಿ. ಯಾವ್ದಾದ್ರು ಒಂದು ಸ್ಟ್ರಾಟಜಿನ ಟೆಸ್ಟ್ ಮಾಡಬೇಕು. ಈಗ ನನ್ನ ಹತ್ರ ಒಂದು ಬೋಲಿಂಜರ್ ಬ್ಯಾಂಡ್ ಬೇಸ್ ಮೇಲೆ ಒಂದು ಸ್ಟ್ರಾಟಜಿ ಇದೆ, ಇಂಡಿಕೇಟರ್ ಬೇಸ್ಡು. ಇಲ್ಲ ಅಂದರೆ ನನ್ನ ಹತ್ರ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಅಥವಾ ಲೋ ಬ್ರೇಕ್ ಡೌನ್ ಸ್ಟ್ರಾಟಜಿ ಇದೆ. ಹೇಗೆ ಟೆಸ್ಟ್ ಮಾಡ್ತೀರಾ? ಸೊ ನಮಗೆ ಸ್ಕ್ಯಾನರ್ ಅನ್ನೋದು ಬೇಕೇ ಬೇಕಾ? ಈಗ ಒಂದು 2000+ ಸ್ಟಾಕ್ಸ್ ಟ್ರೇಡ್ ಆಗ್ತಿದೆ NSE. 2000 ಬೇಡ, ನಿಫ್ಟಿ 500 ಸ್ಟಾಕ್ಸೇ ತಗೊಳ್ಳಿ. ನಿಫ್ಟಿ 500 ಸ್ಟಾಕ್ಸಲ್ಲಿ ರೈಟ್ ನಾವು ಯಾವ ಸ್ಟಾಕು RSI ಬಿಲೋ 30 ಟ್ರೇಡ್ ಆಗ್ತಿದೆ ಹೇಗೆ ಗೊತ್ತಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಪ್ರತಿಯೊಂದಕ್ಕೂ ನೀವು ಸ್ಕ್ಯಾನರ್ನ ಕಲೀಲೇಬೇಕು. ಸ್ಕ್ಯಾನರ್ನ ಕಲೀಲಿಲ್ಲ ಅಂತಂದರೆ ನನಗೆ ತಿಳಿದ ಹಂತಕ್ಕೆ ಕೇಳ್ತಿದ್ದೀನಿ, ಸಕ್ಸಸ್ಫುಲ್ ಟ್ರೇಡರ್ ಆಗೋದು ಇಂಪಾಸಿಬಲ್ ವಿತೌಟ್ ನೋಯಿಂಗ್ ದ ಸ್ಕ್ಯಾನರ್ಸು. ಓಕೆನಾ? ಬರೀ ನಿಫ್ಟಿ ಮಾತ್ರ ಮಾಡ್ತೀನಿ, ಬರೀ ಬ್ಯಾಂಕ್ ನಿಫ್ಟಿ ಮಾತ್ರ ಮಾಡ್ತೀನಿ, ಇನ್ಯಾವುದು ಮುಟ್ಟೋದೇ ಇಲ್ಲ ಅಂದರೆ ಓಕೆ, ಅದು ಬೇರೆ ಸೆನಾರಿಯೋ. ಸೊ ಅವರು ಒಂದೇ ಒಂದು ಅಸೆಟ್ಗೆ ಸ್ಟಿಕ್ ಆಗಿರ್ತಾರೆ. ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಈಕ್ವಿಟಿ ಮಾರ್ಕೆಟ್ ಅಥವಾ ನಂಬರ್ ಆಫ್ ಅಸೆಟ್ಸ್ ಜಾಸ್ತಿ ಇದ್ದಾಗ ನಾವು ಒಂದೊಂದು ಅಸೆಟ್ನು ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸ್ಕ್ಯಾನರ್ಸ್ನ ಕಲೀಲೇಬೇಕು. ನನಗೆ ತಿಳಿದಂಗೆ ಈಕ್ವಿಟಿ ಮಾರ್ಕೆಟ್ನ ಎಲ್ಲರೂ ಯಾಕೆ ಇಗ್ನೋರ್ ಮಾಡ್ತಾರೆ ಅಂತಂದರೆ ಅಸೆಟ್ಸ್ ಜಾಸ್ತಿ ಇದೆ ಆ್ಯಂಡ್ ನಾಲೆಜ್ ಕೊರತೆ ಇದೆ. ಓಕೆನಾ? ಸ್ಕ್ಯಾನರ್ಸು ಮತ್ತು ಕ್ವಾಲಿಟಿ ಆಫ್ ಸ್ಟ್ರಾಟಜೀಸ್ನ ನಾಲೆಜ್ ಕೊರತೆ ಇರೋದ್ರಿಂದ ಸುಮಾರು ಜನ ಈಕ್ವಿಟಿ ಮಾರ್ಕೆಟ್ನ ಪಕ್ಕಕ್ಕೆ ಇಟ್ಬಿಟ್ಟು ಜಾಸ್ತಿ ಡೆರಿವೇಟಿವಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾರೆ, ಎಸ್ಪೆಷಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ. ಬಟ್ ಡೆರಿವೇಟಿವ್ ಸ್ಟಾಕ್ಸಲ್ಲಿ ಈಗ ಏನು ನಮಗೆ 200+ ಡೆರಿವೇಟಿವ್ ಸ್ಟಾಕ್ಸ್ ಇದೆಯೋ ಆ ಸ್ಟಾಕ್ಸಲ್ಲೂ ಸಹ ನಾನು ಇಫ್ ಇನ್ ಕೇಸ್ ಸ್ಟ್ರಾಟಜಿನ ಟೆಸ್ಟ್ ಮಾಡಬೇಕು ಅಂತಂದರೆ ಸ್ಕ್ಯಾನರ್ನ ಕಲೀಲೇಬೇಕಾಗತ್ತೆ. ಈಗ ನಾನು ನಿಮಗೆ ಫಸ್ಟು ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ, ಅದಾದ ನಂತರ ನಾವು ಸ್ಕ್ಯಾನರ್ಗೆ ಹೋಗೋಣ. ಸೊ ನಾನೀಗ ಡೈಲಿ ಟೈಮ್ ಫ್ರೇಮ್ ತಗೊತೀನಿ, ಸೇ 1 ಡೇ ಟೈಮ್ ಫ್ರೇಮ್. ಸೊ ಇದಕ್ಕೆ ನಾನು ಯಾವ್ದಾದ್ರು ಒಂದು ಬೇಸಿಕ್ ಇಂಡಿಕೇಟರ್ನ ಆ್ಯಡ್ ಮಾಡ್ತೀನಿ. ಇಂಡಿಕೇಟರ್ ಸೆಕ್ಷನ್ಗೆ ಹೋಗ್ಬಿಟ್ಟು ಒಂದು ಬೇಸಿಕ್ ಇಂಡಿಕೇಟರ್ ಲೆಟ್ಸ್ RSI ಆ್ಯಡ್ ಮಾಡ್ತೀನಿ. ಈಗ RSIಯಲ್ಲಿ 70 ಮತ್ತು 30 ಝೋನ್ಸ್ ಏನಿದೆ, ಇದು ಬಂದು ನಮಗೆ ಓವರ್ ಬಾಟ್ ಮತ್ತು ಓವರ್ ಸೋಲ್ಡ್ ಝೋನ್. ಈಗ ಲೆಟ್ಸ್ ಇದು ಬಂದು RSI ಸೆಟ್ಟಿಂಗ್ಸ್ಗೆ ಹೋಗಿ ಅಪ್ಪರ್ ಲಿಮಿಟ್ 70, ಲೋವರ್ ಲಿಮಿಟ್ 30. ಪರ್ಫೆಕ್ಟ್, ಎರಡು ಕರೆಕ್ಟ್ ಆಗಿದೆ. ಸೊ ನನಗೆ ಯಾವಾಗ RSI 30 ಬರುತ್ತೋ, ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡಿ, ಈ ಝೋನು RSI ಬಿಲೋ 30 ಟ್ರೇಡ್ ಆಗ್ತದೆ. ಸೊ ನನಗೆ ಇಲ್ಲಿ ನಾನು ಆಪರ್ಚುನಿಟಿನ ಹುಡುಕ್ತಾ ಇದ್ದೀನಿ, ನನಗೆ ಇಲ್ಲಿ ಎಂಟ್ರಿ ಬೇಕು. ಈಗ ಯಾವಾಗ ಈ ಪರ್ಟಿಕ್ಯುಲರ್ ಸ್ಟಾಕು RSI ಬಿಲೋ 30 ಟ್ರೇಡ್ ಆಗ್ತಿರುತ್ತೋ ಅವತ್ತು ನಮಗೆ ಅಲರ್ಟ್ ಬೇಕು. ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಈ ಸ್ಟಾಕ್ ನಂಗೆ ಐಡೆಂಟಿಫೈ ಆಗಿ ಬರಬೇಕು. ಓಕೆನಾ? ಸೊ ಅದನ್ನ ಹೇಗೆ ನಾನು ಸ್ಕ್ಯಾನರ್ ಮುಖಾಂತರ ಐಡೆಂಟಿಫೈ ಮಾಡ್ಕೊಳ್ಳೋದು? ಅದು ಫ್ರೀ ಆಗಿ, ಏನು ₹1 ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು RSI ಅನ್ನೋದು ಒಂದು ಎಕ್ಸಾಂಪಲ್. ಈ ತರ ಹಂಡ್ರೆಡ್ಸ್ ಆಫ್ ಇಂಡಿಕೇಟರ್ಸ್ಗೆ ನಾವು ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಹಂಡ್ರೆಡ್ಸ್ ಆಫ್ ವೇರಿಯಸ್ ಪ್ರೈಸ್ ಆಕ್ಷನ್ ಮತ್ತೆ ವಾಲ್ಯೂಮ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡು ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ಕೋಬಹುದು. ಸೊ ಸುಮಾರು ವೇಸ್ ಅಲ್ಲಿ ನಾವು ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ಕೋಬಹುದು. ಈಗ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ಕೊಟ್ನಲ್ವಾ? ಸೊ ಇದನ್ನ ನಾವು ಸ್ಕ್ಯಾನರ್ನ ಹೇಗೆ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ಗೂಗಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಸೊ ನಿಮಗೆ ಚಾರ್ಟಿಂಗ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದು ಬಂದು ಚಾರ್ಟಿಂಗ್ ವೆಬ್ಸೈಟ್. ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಅಂತ ಇರುತ್ತಲ್ಲ. ಸೊ ಡ್ಯಾಶ್ ಬೋರ್ಡಲ್ಲಿ ಹೋದ್ರೆ ನಿಮಗೆ ಸ್ಕ್ಯಾನ್ಸ್ ಮತ್ತು ವಾಚ್ ಲಿಸ್ಟ್ ಅಂತ ಇರುತ್ತೆ. ಸ್ಕ್ರೀನ್ಸ್ ಅಂತ ಹೋದಾಗ ನಿಮಗೆ ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಇರುತ್ತೆ ಆ್ಯಂಡ್ ಡ್ಯಾಶ್ ಬೋರ್ಡ್. ನೋಡಿ, ನಮಗೆ ಎಂಟೈರ್ ಚಾರ್ಟಿಂಗಲ್ಲಿ ನಾವು ಯೂಸ್ ಮಾಡೋದು ಈ ಎಂಟೈರ್ ವೆಬ್ಸೈಟಲ್ಲಿ ಎರಡೇ ಡ್ಯಾಶ್ ಬೋರ್ಡ್ಸ್. ಒಂದು ಸ್ಕ್ರೀನ್ಸ್ ಸೆಕ್ಷನ್ ಯೂಸ್ ಮಾಡ್ತೀವಿ, ಇನ್ನೊಂದು ಡ್ಯಾಶ್ ಬೋರ್ಡ್ ಸೆಕ್ಷನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಕ್ರೀನ್ಸಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾವತ್ತಾದರೂ ಆಗಲಿ ಚಾರ್ಟಿಂಗಲ್ಲಿ ನೀವು ಸ್ಕ್ಯಾನರ್ನ ಬಿಲ್ಡ್ ಮಾಡೋವಾಗ ಒಂದು ನಿಮಗೆ ಕ್ಲಾರಿಟಿ ಇರಲಿ, ಅದೇನಂತಂದರೆ ನಾನು ಸಿಂಗಲ್ ಟೈಮ್ ಫ್ರೇಮ್ ಸ್ಕ್ಯಾನರ್ನ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀನ ಅಥವಾ ಮಲ್ಟಿ ಟೈಮ್ ಫ್ರೇಮ್ ಕ್ರಿಯೇಟ್ ಮಾಡ್ತಿದ್ದೀನ ಅಂತ ಹೇಳ್ಬಿಟ್ಟು. ಸಿಂಗಲ್ ಟೈಮ್ ಫ್ರೇಮ್ ಅಂತಂದರೆ ಅದು 1 ನಿಮಿಷ ಆಗಿರ್ಬೋದು, 5 ನಿಮಿಷದಾಗಿರ್ಬೋದು, 10 ನಿಮಿಷ, 15, 1 ಡೇ, 1 ಅವರ್, 4 ಅವರ್, 1 ವೀಕ್. ಸೊ ನೀವು ಒಂದೇ ಟೈಮ್ ಫ್ರೇಮ್ ಮೇಲೆ ಎಲ್ಲ ಕಂಡೀಷನ್ಸು ಬಿಲ್ಡ್ ಮಾಡ್ತೀರಾ. ಅದು ಬಂದು ಸಿಂಗಲ್ ಟೈಮ್ ಫ್ರೇಮ್ ಸ್ಕ್ಯಾನರ್ ಅಂತ ಕರಿತೀವಿ. ಅದೇ ನಾನು 2-3 ಟೈಮ್ ಫ್ರೇಮ್ನ ಕ್ಲಬ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ಲು ಡೈಲಿ ಕ್ಯಾಂಡ್ಲು RSI ಎಬೋ 60 ಇರಬೇಕು, ವೀಕ್ಲಿ ಕ್ಯಾಂಡ್ಲು RSI ಎಬೋ 60 ಇರಬೇಕು, ಮತ್ತು 15 ಮಿನಿಟ್ಸ್ ಕ್ಯಾಂಡ್ಲು RSI ಎಬೋ 60ನ ಕ್ರಾಸ್ ಆಗ್ತಾ ಇರಬೇಕು ಮೊಮೆಂಟಮ್ಗೆ. ಸೊ ಅವಾಗ ನನಗೆ ಮಲ್ಟಿ ಟೈಮ್ ಫ್ರೇಮ್ ಸ್ಟ್ರಾಟಜಿ ಅಂತ ಕರಿತೀವಿ ನಾವು ಅದನ್ನು. ಓಕೆನಾ? ಸೊ ಯಾಕೆ ನನಗೆ ಇದು ಕ್ಲಾರಿಟಿ ಇರಬೇಕು ಅಂತಂದರೆ, ಬ್ಯಾಕ್ ಟೆಸ್ಟ್ ಮಾಡೋವಾಗ ಸಿಂಗಲ್ ಟೈಮ್ ಫ್ರೇಮ್ ಮಾತ್ರ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಸಾಧ್ಯ, ಮಲ್ಟಿ ಟೈಮ್ ಫ್ರೇಮ್ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಆಗಲ್ಲ. ಚಾರ್ಟಿಂಗಲ್ಲಿ ರಿಸಲ್ಟ್ಸ್ ರೀಪೇಂಟ್ ಆಗುತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಈಗ ನನಗೇನು ಬೇಕು? ಫಸ್ಟ್ ನನಗೆ ನಿಫ್ಟಿ 500 ಬೇಕು. ಅದಕ್ಕೆ ನೀವು ಇಲ್ಲಿ ನೋಡಿ ಕ್ಯಾಶ್ ಅಂತ ಇದೆ, ಕ್ಯಾಶ್ನ ನಿಫ್ಟಿ 500 ಅಂತ ತಗೊಳ್ಳಿ. ನೋಡಿ ನಿಫ್ಟಿ 500. ಇದ್ರ ಜೊತೆಗೆ ನನಗೆ ಇನ್ನೇನು ಬೇಕು? ನನಗೆ ಮೇಯ್ನು RSI ಬಂದು ಲೆಸ್ ದೆನ್ 30 ಟ್ರೇಡ್ ಆಗ್ತಿರ್ಬೇಕಂದ್ರೆ ಓವರ್ ಸೋಲ್ಡಲ್ಲಿ ಟ್ರೇಡ್ ಆಗ್ತಿರೋ ಸ್ಟಾಕ್ಸಲ್ಲಿ ನಾನು ಸ್ವಿಂಗ್ ಅಥವಾ ಪೊಸಿಷನ್ಗೆ ಬೈಯಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. RSI ಡೈಲಿ RSI ಲೆಸ್ ದೆನ್ ನಂಬರ್, ಸಿಂಪಲ್ ಕಂಡೀಷನ್. ಡೈಲಿ RSI ಲೆಸ್ ದೆನ್ ನಂಬರ್ 30 ಇಷ್ಟೇ, ಒಂದೇ ಒಂದು ಕಂಡೀಷನ್ನು. ರನ್ ಸ್ಕ್ಯಾನು. ನಿಮಗೆ ಯಾವುದಾದ್ರು ಸ್ಟಾಕು ನಿಫ್ಟಿ 500ಅಲ್ಲಿ
RSI ಕೆಳಗಡೆ ಟ್ರೇಡ್ ಆಗ್ತಾಯಿದ್ರೆ ಇವತ್ತು ನಿಮಗೆ ಅದು ಆ ಸ್ಟಾಕ್ ಇಲ್ಲಿ ಬಂದುಬಿಡತ್ತೆ. ನಾನು ಫಸ್ಟ್ ಸೇವ್ ಮಾಡಿಕೊಂಡು ಅದಕ್ಕೊಂದು ನೇಮ್ ಕೊಡ್ತೀನಿ, ಲೆಟ್ಸ್ ಸೇ RSI ಸ್ಟ್ರಾಟಜಿ. ಸೊ ಸಬ್ಮಿಟ್ ಕೊಡಿ. ಈಗ ನನಗೆ ಇವತ್ತು ಆ್ಯಸ್ ಆಫ್ ನೌ ನನಗೆ ಒಂದು ಸ್ಟಾಕು ಇಲ್ಲ ಇಲ್ಲಿ, ಆದರೆ ಪ್ರೀವಿಯಸ್ ಫ್ಯೂ ಡೇಸ್ ಬ್ಯಾಕ್ ಬಂದಿರ್ಬೋದಲ್ವಾ. ಇಲ್ಲಿ ನೋಡಿ, ಫ್ಯೂ ಡೇಸ್ ಬ್ಯಾಕ್ ನಮಗೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಡೇಸು ಹ್ಯೂಜ್ ಸ್ಟಾಕ್ಸ್ ಬಂದಿದೆ. ಸೊ ನನಗೆ ಇದನ್ನು ಇನ್ನೂ ಫಿಲ್ಟರ್ ಮಾಡಬೇಕು ನಾನು. ಈಗ RSI ಒಂದರಲ್ಲೇ ನೋಡಿ, ನನಗೆ ಇಲ್ಲಿ ಈ ಪರ್ಟಿಕ್ಯುಲರ್ ಡೇ ಯಾವಾಗ 23rd ನಾನು ನೋಡಿದಾಗ ನನಗೆ ಮೋರ್ ದೆನ್ 30-40 ಸ್ಟಾಕ್ಸ್ RSI ಬಿಲೋ ಇದೆ. ಸೊ ನಾನು RSI ಬಿಲೋನ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ, ಲೆಟ್ಸ್ ಸೇ RSI ಬಿಲೋ 20 ಮಾಡ್ತೀನಿ. ನೋಡೋಣ, ಮೇ ಬಿ ನಮಗೆ ರಿಸಲ್ಟ್ಸ್ ಕಮ್ಮಿ ಆಗ್ಬೋದು. ನೋಡಿ, ಇವಾಗ ರಿಸಲ್ಟ್ಸ್ ಅನ್ನೋದು ಕಮ್ಮಿ ಆಗೋಯ್ತು. ಸೊ ಈ ಡಾಟಾನ ನಾನು ಹೇಗೆ ಟೆಸ್ಟ್ ಮಾಡೋದು, ಅಲ್ಲಿಂದ ಏನಾಗಿದೆ ಪ್ರೈಸ್ ಅಂತ ಹೇಗೆ ಟೆಸ್ಟ್ ಮಾಡೋದು ಅಂತ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಡೌನ್ಲೋಡ್ CSV ಅಂತ ಇದೆ ನೋಡಿ, ಇಲ್ಲಿ ರೈಟಲ್ಲಿ ಡೌನ್ಲೋಡ್ CSV ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಎಷ್ಟು ತಿಂಗಳ ಡಾಟಾ ಇಲ್ಲಿ 9 ಮಂತ್ಸ್ ಅಂತ ಕಾಣಿಸ್ತಿದೆಯಾ. ಸೊ 9 ಮಂತ್ಸ್ ಡಾಟಾ ನಾನು ಫ್ರೀಯಾಗಿ ಸ್ಕ್ಯಾನರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಚಾರ್ಟಿಂಗ್ನ ಯೂಸ್ ಮಾಡಿಕೊಂಡು. ಸೊ ಈ 9 ಮಂತ್ಸ್ ಡಾಟಾನ ಡೌನ್ಲೋಡ್ ಮಾಡ್ಕೊಂಡು ನಾನು ಟೆಸ್ಟ್ ಮಾಡ್ಕೋಬೋದು ಒಂದೊಂದು ಸ್ಟಾಕ್ ಏನಾಗಿದೆ ಅಂತ ಹೇಳ್ಬಿಟ್ಟು. ನಮಗೆ ಡಾಟಾ ಓಪನ್ ಆಯಿತು. ಸೊ ನನಗೆ ಒಂದು 2-3 ಟ್ರೇಡ್ ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಈಗ ನನಗೆ ಡೇಟ್ ವೈಸು ಸ್ಟಾಕ್ ಬಂದುಬಿಟ್ಟಿದೆ ನೋಡಿ. ಈ ಪರ್ಟಿಕ್ಯುಲರ್ ಡೇ ಈ ಸ್ಟಾಕು RSI ಬಿಲೋ 20 ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಲೆಟ್ಸ್ 30ನೇ ತಾರೀಕು ಮಾರ್ಚು ITBI ಅನ್ನೋ ಸ್ಟಾಕು RSI ಬಿಲೋ 20 ಟ್ರೇಡ್ ಆಗ್ತದೆ. ನಾನು ಇದನ್ನ ಚಾರ್ಟ್ನ ಓಪನ್ ಮಾಡಿ ನಾನು ಚೆಕ್ ಮಾಡ್ಕೋಬೋದು ನಿಜವಾಗ್ಲೂ ಆ ಪರ್ಟಿಕ್ಯುಲರ್ ಡೇನಲ್ಲಿ ಆ ಸ್ಟಾಕು ಟ್ರೇಡ್ ಆಗ್ತಿತ್ತಾ ಅಂತ ಹೇಳ್ಬಿಟ್ಟು. ಲೆಟ್ಸ್ ನಾನು ITBIನ ಓಪನ್ ಮಾಡ್ತೇನೆ. 30ನೇ ತಾರೀಕು ಮಾರ್ಚು. ಸೊ ನನಗೆ 30th ಮಾರ್ಚಲ್ಲಿದೆ, 25th ಮಾರ್ಚ್, 30th ಮಾರ್ಚ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನನಗೆ 30th ಮಾರ್ಚ್ ಬಂದು ಎಕ್ಸಾಕ್ಟ್ಲಿ ಇಲ್ಲಿ ಈ ಎಷ್ಟು ರೂಪಾಯಿ ಇದೆ ಅವಾಗ 63.18 ರೂಪಾಯಿ ಇದೆ. ಸೊ ಅಲ್ಲಿಂದ ಪ್ರೈಸ್ ಎಷ್ಟು ರ್ಯಾಲಿ ಆಗಿದೆ ಅಂತ ಚೆಕ್ ಮಾಡೋಣ, ಓಕೆನಾ. ಸೊ ಅಲ್ಲಿಂದ ಪ್ರೈಸ್ ಬಂದು ನಮಗೆ ರ್ಯಾಲಿ ಆಗಿರೋದು ನಿಯರ್ಲಿ 26% ಪ್ರೈಸ್ ರ್ಯಾಲಿ ಆಗಿದೆ. ಆ್ಯಂಡ್ ಕಂಪ್ಲೀಟ್ಲಿ ಬಿಲೋ 20 ಟ್ರೇಡ್ ಆಗ್ತಿರೋ ಝೋನ್ ಬಂದು ಈ ಲೊಕೇಶನ್. ಸೊ ಈ ಥರ ನಾವು ಚಾರ್ಟಿಂಗ್ನ ಬಳಸ್ಕೊಂಡು ತುಂಬ ಈಸಿಯಾಗಿ ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ಕೋಬೋದು. ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದು ಜಸ್ಟ್ ಒಂದು ಸಿಂಪಲ್ RSI ಇಂಡಿಕೇಟರು. ಈ ಥರ ನೀವು ವಾಲ್ಯೂಮ್ ಬ್ರೇಕ್ಔಟ್ಸ್ ಮೇಲೆ ಸ್ಕ್ಯಾನರ್ನ ಬಿಲ್ಡ್ ಮಾಡ್ಕೋಬೋದು, ಪ್ರೈಸ್ ಎಕ್ಸೋಷನ್ ಮೇಲೆ ಮಾಡ್ಬೋದು, ಇಲ್ಲ ಅಂತಂದರೆ ಡಿಫ್ರೆಂಟ್ ಇಂಡಿಕೇಟರ್ ಕಾಂಬಿನೇಷನ್ ಜೊತೆ ಸ್ಕ್ಯಾನರ್ನ ಬಿಲ್ಡ್ ಮಾಡ್ಕೋಬೋದು, ಮಲ್ಟಿ ಟೈಮ್ ಫ್ರೇಮ್ ಜೊತೆಗೆ ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ಬೋದು. ತುಂಬ ಈಸಿ ಮೆಥಡ್, ಓಕೆನಾ. ಚಾರ್ಟಿಂಗಲ್ಲಿ ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡೋದು ತುಂಬ ಈಸಿ, ಪ್ಲಸ್ ಓಪನ್ ಪ್ಲ್ಯಾಟ್ಫಾರ್ಮು ಆ್ಯಂಡ್ ಫ್ರೀ ಆಲ್ಸೋ. ನಮಗೆ ಡೈಲಿ ಟೈಮ್ ಫ್ರೇಮ್ ಮತ್ತು ವೀಕ್ಲಿ, ಮಂತ್ಲಿ, 1 hour ಈ ಟೈಮ್ ಫ್ರೇಮ್ಸಲ್ಲಿ ನಾವು ಜಾಸ್ತಿ ವರ್ಕ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಫ್ರೀ ಸಾಫ್ಟ್ವೇರೇ ಸಾಕು. ನಮಗೆ ಚಾರ್ಟಿಂಗ್ ಪೇಯ್ಡ್ ವರ್ಷನ್ ಅವಶ್ಯಕತೆ ಇಲ್ಲ. ಇನ್ಕೇಸ್ ನಾವು ಇಂಟ್ರಾಡೇ ಹೋದರೆ ಲೆಸ್ ದೆನ್ 5 minutes ಟೈಮ್ ಫ್ರೇಮ್, ಲೆಸ್ ದೆನ್ 15 minutes ಟೈಮ್ ಫ್ರೇಮ್, 2-3 minutes ಟೈಮ್ ಫ್ರೇಮ್ ಮೇಲೆ ನಾವು ಟ್ರೇಡ್ ಮಾಡುವಾಗ ನಮಗೆ ಅದರ ಪೇಯ್ಡ್ ವರ್ಷನ್ ಬೇಕಾಗುತ್ತೆ. ಯಾಕಂತಂದರೆ ಸ್ವಲ್ಪ ಡಿಲೇ ಇರುತ್ತೆ ಡಾಟಾನಲ್ಲಿ. ಈಗ 10-20 ನನಗೆ ಯಾವುದೋ ಒಂದು ಸ್ಟಾಕ್ ಬಂದಿದೆ ಅಂತಂದರೆ ಪೇಯ್ಡ್ ಅವ್ರಿಗೆ 10-20ಗೆ ಅಲರ್ಟ್ ಕಳಿಸ್ಬಿಡ್ತಾನೆ. ಬಟ್ ಫ್ರೀ ಮೆಂಬರ್ಗೆ ಏನು ಮಾಡ್ತಾನೆ, 10:30ಗೆ ತೋರಿಸ್ತಾನೆ, 10:35ಗೆ ಈ ಸ್ಟಾಕ್ ಬಂದಿದೆ ಅಂತ ಹೇಳ್ತಾನೆ. ಸೊ ಸ್ವಲ್ಪ ಡಿಲೇ ಇರೋದ್ರಿಂದ ಇಂಟ್ರಾಡೇ ಟ್ರೇಡರ್ಸು ಲೋಯರ್ ಟೈಮ್ ಫ್ರೇಮ್ ಮೇಲೆ ಯಾರೆಲ್ಲ ಟ್ರೇಡ್ ಮಾಡ್ತಾರೆ ಅವ್ರಿಗೆ ಚಾರ್ಟಿಂಗ್ ಪೇಯ್ಡ್ ವರ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೈಲಿ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್, ಹೈಯರ್ ಟೈಮ್ ಫ್ರೇಮ್ಸ್ ಮೇಲೆ ವರ್ಕ್ ಮಾಡೋರಿಗೆ ಚಾರ್ಟಿಂಗ್ ಪೇಯ್ಡ್ ವರ್ಷನ್ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಇವತ್ತಿನ ಸೆಷನ್. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇರಲಿ ದಯವಿಟ್ಟು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್.